ಈಗ ಇದು ಹೊಸದೈತಲ್ಲ, ಆ್ಯಂಡ್ ನಾವು ಇನ್ನೊಂದು ಮ್ಯಾಜಿಕ್ ತೋರಿಸ್ತೀವಿ ನೋಡ್ರಲ್ಲ, ಹಿಂಗಿತ್ತು. ಸೊ ಇದನ್ನು ಆ್ಯಕ್ಚುಲಿ ಇದನ್ನು ಓಪನ್ ಮಾಡಿನೂ ಹೊಡಿಬೋದು, ಅಂದರೆ ಇದು ಪಿಕ್ಚರಿಗೆ ಹೊಂಟೇವೆ ಇದ್ದಾವೆ. ಯಾವ ಪಿಕ್ಚರ್ ಹೊಂಟೇವೆ ಅಂತ ಹೇಳಿ ಗೆಸ್ ಮಾಡ್ರಿ. ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಬೇರೆ ಪಿಕ್ಚರ್ ಲೈಕ್ ಹಂಗಿಲ್ಲ, ಉಪೇಂದ್ರ ಡೈರೆಕ್ಟ್ ಮಾಡಿದ ಪಿಕ್ಚರ್. ಅವು ಚಲೋ ಇರ್ತಾವೆ. ಎಲ್ಲೋದ್ರೂ ನಮ್ಮ ಬುದ್ಧಿ ಬಿಡಂಗಿಲ್ಲ ನಾವು. ಕಾಫಿ ಕುಡಿಯಕ್ಕೆ ಇನ್ಸ್ಟ್ ವಿಚಾರ ಮಾಡ್ತಾನಂದ್ರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಲಾರ್ದು ಡೇ ಚಲೋ ನಡಲಿಂಗ ಖುಷಿಯಾಗಿರಿ ಏನಾಗ್ತಾ ರೀ. ನೆಗಡಿ ಸ್ವಲ್ಪ ಕಡಿಮೆ ಐತಿ, ಸ್ವಲ್ಪ ಇನ್ನೂ ಕೆಮ್ಮು ಐತಿ. ಸೊ ಈಗ ನಮ್ದು ಬೈಕ್ ವಾಷಿಂಗ್ ಮಾಡ್ಬೇಕು. ಆಕ್ಚುಲಿ ನಮ್ಮ ಕಡೆ ಅಗಾರದ್ದು ರಾಯಲ್ ಪ್ರೆಷರ್ ವಾಷರ್ 800 ವಾಟ್ಸ್ ಇದೆ. ಸೊ ಇದ್ರೊಳಗೆ ನಮ್ಗೆ 140 ಬಾರ್ಸ್ ಪ್ರೆಷರ್ ಸಿಗ್ತೈತಿ. ಸೊ ದಟ್ ಈಸ್ ಸೂಪರ್ ಹೈ ಪ್ರೆಷರ್. ಓವರ್ ಆಲ್ ವ್ಯೂ ಕೊಟ್ಬಿಡ್ತೀನಿ ಅಂತ. ಇದ್ರೊಳಗೆ ನಮ್ಗೆ ಏನೇನು ಸಿಗ್ತೈತೆ ಅಂದ್ರೆ ಒಂದು ಗನ್ ಸಿಗ್ತೈತಿ, ಆ್ಯಂಡ್ ನಮಗೆ ಇದು ಅಡಿಷನಲ್ ನಾಸಲ್ ಐತೆ. ಆ್ಯಕ್ಚುಲಿ ಅದ್ಬೇಕಾದ್ರೆ ಹಿಂಗೆ ನೀವು ಓಪನ್ ಮಾಡ್ಕೋಬೋದು ಆ್ಯಂಡ್ ಮತ್ತೆ ಹಿಂಗೆ ಲಾಕ್ ಮಾಡ್ಕೋಬೋದು. ದಿಸ್ ಇಸ್ ದ ಗನ್, ಆ್ಯಂಡ್ ನೀವು ಇಲ್ಲೇ ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆ ನಿಮಗೆ ಈಗ ನೀರು ಬೇಕಲ್ಲ, ಸೊ ಈಗ ನೀರು ತೊಗೊಳಕ್ಕೆ ಇಲ್ಲಿ ನೋಡ್ಬೋದು ನೀವು ಒಂದು ಪೈಪ್ ಕೊಟ್ರೆ ನಮಗೆ. ದಿಸ್ ಇಸ್ ಇನ್ಲೆಟ್ ಪೈಪ್ ಇದಾವೆ. ಸೊ ನಮ್ಮ ಕಡೆ ಇಲ್ಲೇ ಇನ್ಲೆಟ್ ಪೈಪು ಐತಿ, ಆ್ಯಂಡ್ ಇದೈತಲ್ಲ ಡೈರೆಕ್ಟ್ ಫಿಟ್ ಆಕೈತಿ. ಇಲ್ಲೇ ಹಿಂಗೆ ಲಾಕ್ ಆಗಿ ಫಿಟ್ ಆಗ್ಬಿಡ್ತೈತಿ. ಆ್ಯಂಡ್ ಇದೇನೈತಲ್ಲ ನೀವು ಬಕೆಟಿಗೆ ಹಾಕೋಬೋದು. ನಮ್ಮ ಕಡೆ ಇದು ಟ್ಯಾಪಿಂದ ಮೌಂಟು ಕೊಟ್ಟಿರ್ತಾರೆ, ಬಟ್ ನಾವು ಬಕೆಟ್ಸ್ ಯೂಸ್ ಮಾಡ್ತೀನಿ. ದಟ್ ಈಸ್ ಸೂಪರ್ ಈಸಿ. ಮತ್ತು ಇಲ್ಲೊಂದು ನೋಡ್ಬೋದು, ಇಲ್ಲೊಂದು ನಾಸಲ್ ಐತೆ. ನಮ್ಗೆ ನೀವು ಸ್ಪ್ರೆಡ್ ಮಾಡ್ಬೋದು, ಪಾಯಿಂಟ್ ಮಾಡ್ಬೋದು. ನಾಸಲ್ಸ್ ಡಿಫ್ರೆಂಟ್ ಅದಾವೆ. ಆ್ಯಂಡ್ ಮೌಂಟಿಂಗ್ಸ್ ಐತಿ, ಇಷ್ಟು ಮೌಂಟ್ ಆನ್ ಮಾಡಿಬಿಡ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ಫೀಚರ್ ಏನಪ್ಪ ಅಂತಂದ್ರೆ, ಈಗ ನಮ್ಮದು ಪೈಪ್ ಬೇಕಲ್ಲ, ಪೈಪನ್ನ ಇಷ್ಟು ಸುತ್ತಿಡಾಕ ನೋಡ್ರಲ್ಲ ಎಷ್ಟು ಚಂದ ಒಂದು ವೀಲ್ ಕೊಟ್ರೆ. ಆ್ಯಂಡ್ ನಾವು ಸುತ್ತಾಕೂ ಇದು ಹಿಂಗೈತಿ. ಇದನ್ನು ನಾವು ಟಕ್ ಮಾಡೋಕೆ ಇಲ್ಲೊಂದು ನಮಗೊಂದು ಮೌಂಟಿಂಗ್ ಆಪ್ಷನ್ ಕೊಟ್ರೆ ವೀಲ್ಸ್ ಅದಾವೆ. ಸೊ ನೀವು ಈಸಿಲಿ ಕ್ಯಾರಿ ಮಾಡ್ಬೋದು. ಸೊ ಇದನ್ನು ಮೌಂಟ್ ಗಿೌಂಟ್ ಮಾಡ್ತೈತೆ ಅಂತ. ಸೊ ನಿಮಗೆಲ್ಲ ಫೀಚರ್ಸ್ ಅಂತ ಹೇಳಿದೆ. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ. ಸೊ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಈಗ ಪಟ್ನ ನಮ್ದು ಹುಲಿನ ವಾಶ್ ಮಾಡೋಣ. ಎಸ್, ಸೊ ಈಗ ಸೆಟಪ್ ಎಲ್ಲ ರೆಡಿ ಆಗೈತಿ. ಚಾಲೂ ಮಾಡೋಣ ಅಂತ. ಕನೆಕ್ಷನ್ ರೆಡಿ ಮಾಡೈತಿ. ಈಗ ಬಗಡ್ದಾಗ ನೀರು ಬಿಟ್ಟೈತಿ. ಇದೆ ಈಗ ಇದ್ರದ್ದು ನಾಸಲ್ ಚೇಂಜ್ ಮಾಡಿದ್ವಿ ನಾವು ಆ್ಯಕ್ಚುಲಿ. ಸೊ ಈಗ ಅದೇನು ಪಾಯಿಂಟೆಡ್ ಇತ್ತಲ್ಲ, ಆಮೇಲೆ ನೀವು ಸ್ವಲ್ಪ ವೈಡ್ ಮಾಡ್ಕೋಬೋದಿತ್ತು. ಬಟ್ ಇದು ನೋಡ್ಬೋದು ಇಲ್ಲೇ ನಿಮ್ದು ಎಲೆಕ್ಟ್ರಾನಿಕ್ಸ್ದು ಸ್ವಲ್ಪ ಡೆಲಿಕೇಟ್ ಪಾರ್ಟ್ಸ್ ಇರ್ತಾವಲ್ಲ, ಸೊ ಅವಾಗ ಇದು ಯೂಸ್ ಆಕೈತಿ. ಇದ್ರದ್ದು ನೀವು ಅಡ್ಜಸ್ಟ್ ಮಾಡ್ಬೋದು. ಸೊ ಇದ್ರ ಹಿಂದೆ ಒಂದು ಸೋಪಿಂದು ಕಂಟೈನರ್ ಐತಿ. ಸೊ ಇದ್ರೊಳಗೆ ನಾವು ಸೋಪ್ ಹಾಕೋಣಂತ, ಶಾಂಪೂ ಹಾಕೋಣ ಅಂತಿದೆ. ಈ ರೀತಿ ಕ್ಯಾಪ್ ಹಾಕ್ಬೇಕು, ಪೈಪ್ ಹೋಗ್ತೈತಿ ಈಗ. ಸೊ ಈ ರೀತಿ ತಿರುಗಿಸಿ ನಾವು ಇದನ್ನು ಒಳಗೆ ಹಾಕ್ಬೇಕು, ಲಾಕ್ ಆಗ್ಬಿಡ್ತೈತಿ ಇಲ್ಲಿ. ಸೊ ದಿಸ್ ಇಸ್ ದ ಸೋಪ್ ಕಂಟೈನರ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಇನ್ಲೆಟ್ ಐತಿ. ನಮ್ದು ನೆಕ್ಸ್ಟ್ ಕಾರ್ಯಕ್ರಮ ಸೋಪ್ ಹಾಕೋಣ ಅಂತಿದೆ. ಈಗ ಆಲ್ಮೋಸ್ಟ್ ಒಂದು ಸತ ವಾಶ್ ಮಾಡೀವಿ. ನೆಕ್ಸ್ಟ್ ಸೋಪ್ ಐತಿ. ಹುಲಿ ಚೊಕ್ಕ ಇದಾಗ ನೋಡ್ಬೋದು. ಒಣ ಅರಿವಿಲ್ಲ ಒರೆಸ್ಬಿಟ್ರೆ ಮುಗಿಯುತ್ತೆ. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ಏರ್ ಫಿಲ್ಟರ್ದು ಐತಿ, ಅದನ್ನು ತೋರಿಸ್ತೇನೆ ಅಂತ. ಒಂದು ಸೆಕೆಂಡ್ ನಾರ್ಮಲ್ ಇದೆಯಲ್ಲ 120ನಾ? ಥ್ಯಾಂಕ್ ಯು ಸೋ ಮಚ್. ಓಹ್ ಶೀಶ್, ಫೋನಿಂದು ಮಾತಾಡ್ಬೇಕು ನಿಮಗೆ. ನಾನು ಫೋನಿಂದ ಏನು ಇಶ್ಯೂ ಆಗೈತೆ ಅಂತೇಳಿ ನನಗನ್ಸಿದ ಮಟ್ಟಿಗೆ ಅದು ಬರಲಿಲ್ಲ. ಫೋನ್ ಟಚ್ ಹೋಗ್ಬಿಟ್ಟಿತ್ತು. ಎವ್ರಿಥಿಂಗ್ ಎಲ್ಲ ಚಾಲೂ ಆಯ್ತು, ಬಟ್ ಟಚ್ ಹೋಗ್ಬಿಡ್ತು. ಟ್ರೈ ಮಾಡಿದೆ ಡಾಟಾ ರಿಕವರ್ ಮಾಡೋಕೆ, ಬಟ್ ಡಾಟಾ ಏನು ರಿಕವರ್ ಮಾಡೋ ಹಂಗೆ ಆಗಲಿಲ್ಲದು. ಸೊ ಅದ್ರದ್ದು ತಲೆಗೆಡ್ಸ್ಕೊಳ್ಳೋದು ಬಿಟ್ಟು ಈಗ ಏನು ಮಾಡ್ಕೊಂಡು ಕುಂದ್ರೋದ್ಕಿನ್ನ ಅದು ಲಾಸ್ಟ್ ಬ್ಲಾಗ್ದಾಗ ಸ್ವಲ್ಪ ಫುಟೇಜಸ್ ಭಾಳ ಮಿಸ್ ಆಗ್ಯಾವ. ಬಿಕಾಸ್ ನಾನು ಅದ್ರಾಗ ಶೂಟ್ ಮಾಡಿದ್ದೆ ಅಲ್ಲ. ಸೊ ಅದೆಲ್ಲ ಫುಟೇಜಸ್ ಹೋತೆ. ಈಗ ಯೂಸ್ ಮಾಡತ್ತೀನಿ OnePlus 6 ಯೂಸ್ ಮಾಡತ್ತೀನಿ ಸುಮ್ಮನಕ್ಕಂದು. ಫ್ಯೂಲೆಕ್ಸ್ ಪ್ರಾಬ್ಲಮ್ ಇತ್ತಲ್ಲ, ಸೊ ಅದು ಸಾಲ್ವ್ ಆಯ್ತು. ಡೈನಾಮಿಕ್ಸ್ ಒಳಗೆ ವರುಣ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಎಲ್ಲ ನಾನು ವಿಡಿಯೋ ಮಾಡಿ ಕಳಿಸಿದ್ದೆ. ಲೈಕ್ ನನಗೇನು ಅನ್ಸತ್ತಿತ್ತು, ಸ್ವಿಚ್ ಹೋಗೈತಿ, ಮೈನಸ್ ಆಗತ್ತಿದ್ದಿಲ್ಲ, ಪ್ಲಸ್ ಆಗತ್ತಿತ್ತು. ಸ್ವಿಚ್ ಪ್ರಾಬ್ಲಮ್ ಐತೆ ಅಂತ ತಿಳ್ಕೊಂಡಿದ್ದೆ. ಅವರು ಹಂಗೆ ತಿಳ್ಕೊಂಡಿದ್ರೆ ಹೊಸ ಸ್ವಿಚ್ ಹಾಕಿ ನೋಡಿದ್ರೆ ಮತ್ತೆ ವಾಪಸ್ ಸೇಮ್ ಇಶ್ಯೂ ಬರತ್ತಿತ್ತು. ಆಮೇಲೆ ಫಿಗರ್ ಔಟ್ ಮಾಡಿಂದ ಹೋಲ್ ಏನು ಫ್ಯೂಲೆಕ್ಸ್ ಮಾಡ್ಯೂಲ್ ಇರ್ತಿತ್ತಲ್ಲ, ಅದು ಡಿವೈಸ್ ಅದರೊಳಗನೆ ಏನೋ ಇಶ್ಯೂ ಬಂದಿತ್ತು. ಸೊ ವಾರಂಟಿದಾಗಿತ್ತು. ಸೊ ಕಂಪ್ಲೀಟ್ ರಿಪ್ಲೇಸ್ ಮಾಡಿಕೊಟ್ಟಾರ. ರಿಯಲಿ ಬಿಗ್ ಥ್ಯಾಂಕ್ಸ್. ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಕೋಬೇಕು. ಇದು ಹೊಸ ಫೋನ್, ಇದು ಹೊಸದೈತಲ್ಲ.
ಎತ್ರು ಹಂಗೆ ಕುಂತಿರಲು ಎತ್ರು 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 आराम से आप साइड में हो साइड में क्या क्या आ गया ना तो उसके कारण ಅಯ್ಯೋ ಹಾಂ ಸರ್ ಇಲ್ಲಿ ನೋಡ್ರಲ್ಲ ಹೆಂಗೆ ನೀವು ಲೆಫ್ಟ್ ತೊಗೊಂಡ್ರೇನ ಹೊಡೆದಿಲ್ಲ ನಾನು ರೈಟ್ ಸೈಡ್ ಗಾಡಿ ಕೊಡ್ತೆ ಇಲ್ಲ ಸರ್ ಏನು ಗೊತ್ತಾ ಮಿರರು ಕೊಟ್ಟಿರೋದೇನು ಅದಕ್ಕೆ ನೋಡಿ ಸ್ಪೀಡ್ ಬಂದ್ಬಿಟ್ಟು ಹಾರ್ನ್ ಹೊಡಿಗೆ ಹೋಗಿಲ್ಲ ಹಿಂದ್ಗಡೆಯಿಂದ ಹಾರ್ ನೋಡಿಲಿಲ್ಲ ಅಂತಂದ್ರು ನೀವು ನೋಡಕ್ಕೆ ಏನಾಗೈತಿ ನೀವು ಲೆಫ್ಟ್ ನೋಡ್ಲಾರ್ದ ಹೊಡೆದ್ರೆ ನೋಡ್ಕೊಂಡು ತಗೊಂಡ್ಬೇಕು ಅದೇನಾ ಈಗ ನಾವು ಯಾವ ಗಾಡಿ ಇಲ್ಲ ಅಂತ ತೊಗೊಂಡಿವಿ ನೋಡಲೇ ಇಲ್ಲ ನೀವು ಅನ್ಕೊಂಡ್ರಿ ಅಷ್ಟೇ ನೋಡ್ರಿ ಗಾಡಿ ಹೆಂಗಾಗೈತದ ಅವ್ರದ್ದು ಸ್ಪೀಡ್ ಬಂದ್ಬಿಟ್ರಣ ಸರ್ ಸ್ಪೀಡ್ ಸೀದಾ ಹೋಗ್ತಿದ್ರಲ್ರಿ ಅದೇ ಈಗ ನೀವು ನೋಡ್ಲಾರ್ದನೆ ಲೆಫ್ಟಿಗೆ ಯಾರು ಇಲ್ಲ ಅಂತೇಳಿ ಹೊಳಿಸ್ಬಿಟ್ರೆ ಕನ್ನಡಿ ಮಿರರ್ ಅದಕ್ಕೆ ಕೊಟ್ಟಿರ್ತಾರ ನೋಡಿದ್ವಿ ಆಮೇಲೆ ಅವ್ರು ಬಂದರು ನೋಡಿದ್ರ ಹಾಂ ನಿಮ್ಮ ತಪ್ಪೈತೆ ಅಂತ ಒಪ್ಕೋರಿಲ್ಲ ಕಂಪ್ಲೀಟ್ ಮಾಡಲಿ ಬಿಡು ನಾನೇನು ಗಾಡಿ ಟಚ್ ಮಾಡಿದ್ದೆ ಏನು ಮಾತಾಡ್ತೀರಣ್ಣ ಸರ್ ನೀವು ಹಂಗತ್ತವ್ರಿ ಎಲ್ಲರೂ ಹಿಂಗೆ ಇಲ್ಲ ಏನು ಮಾಡ್ತೀರಪ್ಪ ಇಂಥ ಹುಂಬ ಸಂಬಂಧ ಪಾಪ ನನಗೆ ಏನು ಹೆಲ್ಪ್ಲೆಸ್ ಅದೇನ ಅವ ಭಾಳ ಕೇರ್ಫುಲ್ ಆಗಿರ್ಬೇಕು ಪಾಪ ಅವ್ನ ಪಾಡಿಗೆ ಅವ ಲೆಫ್ಟಿಗೆ ಹಿಂಗೆ ಹೊಂಟಿದ್ದ ಅವ ಅದಾವ ಲೆಫ್ಟಿಗೆ ನೋಡ್ಲಾರ್ದ ಮಿರರ್ ಯೂಸ್ ಮಾಡಕ್ಕೆ ಬರಂಗಿಲ್ಲ ಮಕ್ಕಳಿಗೆ ಹಂಗೆ ಹೊಡಿತಿರ್ತಾರೆ ನೋಡಲೇ ಇಲ್ಲ ಹಂಗೆ ಲೆಫ್ಟ್ ತೊಗೊಂಬಿಟ್ಟ ಮತ್ತು ಅವನಿಗೆ ಬಿತ್ತಲ್ಲೇ ಗಾಡಿ ಎಲ್ಲ ಸ್ಕ್ರ್ಯಾಪ್ ಆಗೈತಿ ಈಗ ನಾ ಅಲ್ಲೇನು ಮಾತಾಡಕ್ಕೆ ಹೋಗಂಗಿಲ್ಲ ನಾ ಕಂಪ್ಲೇಂಟ್ ಮಾಡ್ಕೊಂತಿದ್ದೆ ಡ್ರೈವರ್ ಏನಾಗ್ತಾನೆ ಆರೋಗ್ಯಂಟ್ಲಿ ನಂದೇನು ತಪ್ಪು ಇದ್ರಾಗ ಕಂಪ್ಲೇಂಟ್ ಮಾಡ್ಕೊತಿದ್ರೆ ಮಾಡ್ಕೊ ಹೋಗ್ಲಿ ನನಗೇನು ಸಂಬಂಧ ಇಲ್ಲ ಇದು ಈ ರೀತಿ ಮಾತಾಡತ್ತಾರೆ ಏನು ಮಾಡ್ತೀರಿ ಇದು ಒಂದು ರೀತಿ ಇದು ಮಾಡೋದು ಅದು ಟೈಮ್ ಸರಿ ಇಲ್ಲ ಅಂದ್ರೆ ಏನು ಬೇಕಾದಾಕೈತೆ ಅಂತಾರಲ್ಲ ದಿಸ್ ಈಸ್ ದಾಟ್ ಅದು ಅಯ್ಯಯ್ಯೋ ಮತ್ತು ರೋಡ ಇಲ್ಲ ಐತಲ್ಲ ರೋಡ್ ಓ ಶಿಟ್ ಹಂಗೆ ಹೋಗ್ಬೇಕನ್ನ ಮತ್ತು ನಾ ಏನು ಜಗತ್ತೊಳಗೆ ನಥಿಂಗ್ ಈಸ್ ಫೇರ್ ಈಗ ನಾವು ಟ್ರಾನ್ಸಿಷನ್ ಭಾಳ ಐತಿ ಆ ಕಡೆ ಈ ಕಡೆ ಬ್ಲಾಗ್ ಮಾಡತ್ತೀನಿ ದಿಸ್ ಇಸ್ ಎಲ್ಎಸ್ ಟು ದ ಪಯೋನಿಯರ್ 2 ಅಂತ ಐತಿ ಮ್ಯಾಟ್ ಫಿನಿಶಿಂಗ್ ನೋಡೋಬೋದಿಲ್ಲ ಡಿಸೈನ್ಸ್ ಎಲ್ಲ ದಿಸ್ ಇಸ್ ಗುಡ್ ಅದು ಬ್ರೆಕ್ಕಿನ್ ಆದ್ಮ್ಯಾಗ ಇನ್ನೂ ಸ್ವಲ್ಪ ತೆಳ್ಳಗಾದ ಅಂತಂದ್ರೆ ಕರೆಕ್ಟ್ ಫಿಟ್ಟಿಂಗ್ ಕೊಡ್ತೈತಿ ಇದು ಬಾಂಬ್ ನಂಗಂದ್ರೆ ಭಾಳ ಲೈಕ್ ಆಯ್ತಪ್ಪ ಇದು ಈ ಕಲರ್ ಮತ್ತು ಶೇಪ್ ಆ್ಯಂಡ್ ನಾವು ಇನ್ನೊಂದು ಮ್ಯಾಜಿಕ್ ತೋರಿಸ್ತೀವಿ ನೋಡ್ರಲ್ಲ ಹಿಂಗಿದೆ ಸೊ ಇದನ್ನ ಆ್ಯಕ್ಚುಲಿ ಇದನ್ನ ಓಪನ್ ಮಾಡಿನೂ ಹೊಡಿಬೋದು ಅಂದ್ರೆ ಇದು ಪ್ರೊಟೆಕ್ಷನ್ ಸೊ ನೀವು ಏನಾದರೂ ಫ್ಲೋರಿಗೆ ಹೊಂಟಿದ್ದೀರ ಅಂದ್ರೆ ದಿಸ್ ಇಸ್ ಕನ್ಸಿಡರಿಂಗ್ ಪಯೋನಿಯರ್ 1 ಅಲ್ಲ ಪಯೋನಿಯರ್ 2 ಈಗ ಬಿಟ್ರದಲ್ಲ ಈಗ ಹೊಸ ಲಾಂಚ್ ಇದೆ ಬಿಟ್ಟು ಭಾಳ ಹೊಸ ಅನ್ಕೊಂತೀನಿ ಪಯೋನಿಯರ್ 2 ಇದೆ ಆಕ್ಚುಲಿ ಪಯೋನಿಯರ್ 1 ಬೇರೆ ಇದೆ ಮತ್ತೆ ಐ ಡಿಡ್ ನಾಟ್ ಲೈಕ್ ಇಟ್ ಸೊ ದಿಸ್ ಈಸ್ ಸಿಮಿಲರ್ ಲೈಕ್ ಎಕ್ಸ್ಪ್ಲೋರರ್ not the explorer is too expensive 20k is too expensive ಅಂದ್ರೆ I am a rough user actually helmet ಇಂದ ಚೆಕ್ ಮಾಡೋಣ ಅಂತ ಆ್ಯಂಡ್ ಇದೊಂದು ತೊಗೋಬೇಕಲ್ಲ ಎಸ್ ಹುಡುಗರ ಬಂದ್ವಿ ಕೂದಲ ಹಿಂಗೆ ಇರ್ತಾವೆ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಈಗ ನಾವೆಲ್ಲ ಬಂದೇವೆ ಅಂದ್ರೆ ಮತ್ತೆ ವಾಪಸ್ ಹಸುರ ಕಾಲೇಜ್ ಕಡೆ ಬಂದೇವಿ ಏನು ಬೈಕ್ ಸಸ್ಪೆನ್ಷನ್ ಕೊಟ್ಟಿದ್ದಲ್ಲ ಸಸ್ಪೆನ್ಷನ್ ಬೆಳಗ್ಗೆನ ಕೊಟ್ಟಿದ್ವಿ ಆ್ಯಕ್ಚುಲಿ ಸೊ ಅದೆಲ್ಲ ರಿಸಾಲ್ವ್ ಆಗೈತಿ ಯು ಕ್ಯಾನ್ ಸಿ ಮೈ ಬೈಕ್ ಹಿಯರ್ ಇಟ್ ಈಸ್ ಸ್ವಲ್ಪ ಈಗ ಡಿಫ್ರೆನ್ಸ್ ಗೊತ್ತಾಗತೈತಿ ನನಗೆ ಅದು ಭಾಳ ಡೌನ್ ಇತ್ತು ಈಗ ರೀಬೌಂಡ್ ಆಗತೈತಿ ಈಗ ನಾ ಪ್ರೆಸ್ ಮಾಡಿದ ತಕ್ಷಣ ಅದು ಕಂಪ್ರೆಸ್ ಆಗಿ ಮತ್ತು ಒಂದು ರಿಬೌಂಡ್ ಆಗತೈತಿ ದಟ್ ಈಸ್ ಗುಡ್ ಹಿಂಗೇನಂತಂದ್ರೆ ಅವ್ರು ಡಿಫ್ರೆನ್ಸ್ ಕಾಣತೈತಿ ಇಲ್ಲ ಡಿಫ್ರೆನ್ಸ್ ಇದ್ರು ಐತೆ ಪಕ್ಕ ಡಿಫ್ರೆನ್ಸ್ ಐತಿ ಆಯಿಲ್ ಸಂಬಂಧ ಅನಿಸುತ್ತೆ ನಂಗೆ ಮತ್ತೇನಿಲ್ಲ ಆಯಿಲ್ ಆಗ್ತದೆ ಮೇ ಬಿ ಎವ್ರಿ 5,000-6,000 ಕಿಲೋಮೀಟರ್ಸಿಗೆ ಮೇ ಬಿ ಅದು ಫುಲ್ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸ್ಬೇಕಂತ ತಿಳ್ಕೊತೀನಿ ಅವ ಲಾಸ್ಟ್ ಟೈಮ್ KTMದಾಗ ಮಾಡಿಸಿದ್ದ ಬೈದವೆ ಐ ಹ್ಯಾವ್ ಪ್ರೂಫ್ ಆಯಿಲ್ ಹಾಕಿಲ್ಲ 100 ml ಕಡಿಮೆ ಬಂದೈತಂತ 100 ml ಅಂದರೆ 450 ml ಈಚ್ ಇಲ್ಲೊಂದು ಅಲ್ಲೊಂದು ಇರಬೇಕು 350 ಐತಂತ ಇದು ಹೆಂಗಿದೆ ಚೆಮ್ ರಿಪ್ಲೇಸ್ ಎವ್ರಿಥಿಂಗ್ ಈಸ್ ರಿಪ್ಲೇಸ್ ಟೈರ್ದು ಒಂದು ಇಶ್ಯೂ ಬರೋದೈತೆ ಅಂದರೆ ಇಶ್ಯೂ ಅಂದ್ರೆ ಏನು ಅದು ವೀಲ್ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗಿದ್ದಿಲ್ಲ ಅಂತ ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಓವರ್ ಆಗೈತಿ ಈಗ ಇಲ್ಲಿ ಕಡಿಮೆ ಓವರ್ ಆಗೈತಿ ಸೊ ಇಲ್ಲಿ ಹತ್ತೈತಿ ಜಾಸ್ತಿ ಇಲ್ಲಿ ಹತ್ತತ್ತಿಲ್ಲ ಸೊ ಅದಕ್ಕೆ ಹಿಂಗೆ ಸ್ವಲ್ಪ ಡಿಸ್ಬ್ಯಾಲೆನ್ಸ್ ಅನ್ಸ್ತೈತಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ ದಿಸ್ ಮಡ್ಗಡ್ ಇದು ನಾನು ಎಲ್ಲಿ ತೊಗೊಂಡಿದ್ದು ಹೇಳಿದನು ಇದು 6K ಐವಮ್ದಾಗ ಏನೋ ತೊಗೊಂಡಿದ್ದು ನಾವು ಸೊ ಅದರ ನೋಡ್ರಿ ಕಲರ್ ನೋಡ್ರಿ ಹೆಂಗೆ ಫೇಡ್ ಆಗೈತಿ ನ್ಯಾಷನಲ್ ಮಾರ್ಕೆಟ್ದಾಗ ತೊಗೊಂಡಾಗ ಆಗೈತಿದೆ ಇಲ್ಲಿ ಫುಲ್ ಫೇಡ್ ಆಗೈತಿ ಇಲ್ಲಿ ಡಾರ್ಕ್ ಐತಿ ಆ್ಯಂಡ್ ಇಲ್ಲಿ ಕ್ರ್ಯಾಕು ಆಗೈತಿ ಬಿಕಾಸ್ ಆಫ್ ದಿಸ್ ಥಿಂಗ್ ಸೊ ಅದಕ್ಕೆ ಇದ್ರದ್ದು ಬೆಸ್ಟ್ ಜುಗಾಡು ಐತಿ ಈಗ ನೆಕ್ಸ್ಟ್ ಆಕಾಶ್ ಮುಂದಿನ ಬ್ಲಾಗ್ನಾಗ ತೋರಿಸ್ತಾನೆ ಮಾಡ್ತೀನಂತ ಅದನ್ನು ಅದಕ್ಕೊಂದು ಕ್ಲ್ಯಾಂಪು ಐತಿ ಅದ್ರದ್ದು ಕ್ಲ್ಯಾಂಪ್ ಗೇಮ್ಪ್ ಎಲ್ಲ ನಾನು ಹೇಳ್ತೀನಿ ಅಂತ ಅದು ಮೇಜರ್ ಥಿಂಗ್ಸ್ ಮುಗಿದೈತಿ ಈಗ
ಮತ್ತು ಉಳಿತು ಐ ಥಾಟ್ ಆಫ್ ಗೋಯಿಂಗ್ ಬ್ಯಾಕ್ ಟು ಸ್ಟಾಕ್ ಹ್ಯಾಂಡಲ್ ಬಾರ್ ಅಂತ ಹೇಳೇನು ಅವರಿಗೆ ಸ್ಟಾಕ್ ಎಕ್ಸಾಸ್ಟಿಗೆ ಹೋಗ್ಬೇಕಂತೈತಿ ಆರಲ್ಸ್ ನಾ ಬರೀ ಕಡಲಿಟಿ ಕನ್ವರ್ಟರ್ ಹಾಕ್ತೇನೆ ಕಡಲಿಟಿ ಕನ್ವರ್ಟರ್ ಹಾಕಿ ಇದೇ ಎಕ್ಸಾಸ್ಟ್ ಇದಾಗಿ ಟ್ರೈ ಮಾಡ್ತೇನೆ ಏನೋ ಬರ್ತಾವಲ್ಲ ಅವು ಹಾಸ್ಪಿಟ್ಲ್ ಏನೋ ಅವೆಲ್ಲ ಬರ್ತಾವಂತ ಮುಂದಿನ ವರ್ಷ ಈಗ ಏನು ಬರೋಂಗಿಲ್ಲ ಇದು ಟ್ರಿಪ್ಸ್ ಬರ್ತಾವೆ ಆ್ಯಕ್ಚುಲಿ ಹುಬ್ಳಿಗೆ ಹೋಗಿಂದ ಒನ್ ಡೇ ರೈಡ್ಸ್ ಬ್ರೇಕ್ಫಾಸ್ಟ್ ರೈಡ್ಸ್ ಎಲ್ಲೆಲ್ಲಿ ಸುತ್ತಮುತ್ತ ಅದಾವಲ್ಲ ನೆಟ್ವರ್ಕ್ ಇರಲಿ ಬಿಡಲಿ ಹೋಗಿರ್ತೀನಿ ಎಸ್ ಸೊ ಇನ್ಸ್ಟಾಗ್ರಾಮಿಗೆ ಫೋಟೋ ಹೊಡ್ಕೊಂಡ್ವಿ ಪೋಸ್ಟ್ ಮಾಡ್ತೈತಂತ ಸೊ ಮೈ ಬೈಕ್ ಈಸ್ ಲುಕಿಂಗ್ ಲಿಟ್ರಲಿ ಚುಮ್ಮ ಕಾಣತೈತಿ ಮಸ್ತ್ ಅಂದ್ರೆ ಮಸ್ತ್ ಎಸ್ ಅಮಿತ್ ಅಣ್ಣ ಮತ್ತು ಸುಮನಕ್ಕಾಗ ಒಂದು ಬಿಗ್ ಕಂಗ್ರ್ಯಾಚುಲೇಷನ್ಸ್ ಪಾರ್ಟಿ ಯಾವಾಗ ಮಾಡಿದಿಲ್ಲ ಗೊತ್ತುಂಡ ಪಾರ್ಟಿ ಅದು ಇನ್ನೊಂದು ಅದು ಬೇರೆ ಪಾರ್ಟಿ ಅದು ಹಂಗ ಮಾಡ್ಕೊಂಡೆ ಮತ್ತು ಹೌದು ಸೆಲೆಬ್ರೇಷನ್ಸ್ ಎಲ್ಲ ಎದಕ್ಕಂತಂದ್ರೆ ಪಾರ್ಟಿ ಎಲ್ಲ ಕೊಟ್ಟೈತಿ ಅವಂಗ ಗೊತ್ತೈತಿ ಮತ್ತೆ ಪಾರ್ಟಿ ಕೇಳ್ತಾನೆ ಬಟ್ ಕ್ಯಾಮ್ರಾ ಮುಂದೆ ನಿಮ್ಮ ಮುಂದೆ ಕೇಳಿದ್ರೆ ಇನ್ನೊಂದು ಪಾರ್ಟಿ ಸಿಗ್ತೈತೆ ಅಂತ ನಂದು ಸೊ ಇಲ್ಲೇ ಅವ್ರದ್ದು ಹಿಮಾಲಯನ್ ಐತಿ ತ್ರಿಶೂಲ್ ಅವ್ರ ಅಣ್ಣ ಬಂದಾನ ಇದು ಯಾಕಂದ್ರೆ ಇನ್ನ ತ್ರಿಶೂಲ್ ಹಾಕತ್ತೀವಿ ಆಕಾಶಂದ್ ಬ್ಲಾಗ್ದಾಗ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಇದಕ್ಕೆ ಹೆಸರೇನು ಇಡ್ಬೇಕಂತ ಹೇಳಿ ಎಸ್ ನಾವು ಆಲ್ರೆಡಿ ಇನ್ಸ್ಟಾಗ್ರಾಮ್ದಾಗೂ ರೀಲ್ ಹಾಕೈತಿ ಅಲ್ಲಿಯೂ ಕೇಳಿವಿ ಸಜೆಷನ್ ಏನು ಹೆಸರು ಇಡ್ಬೇಕಂತೇಳಿ ನಮ್ದು 411 ಹೆಸರು ತ್ರಿಶೂಲ್ ಅಂತಿತ್ತು 450 ಹೆಸರು ಏನು ಇಡ್ಬೇಕನ್ನೋದು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ತ್ರಿಶೂಲ್ ಅವ್ರ ಅಣ್ಣ ಅದೆಲ್ಲ ಬೇಡ ತ್ರಿಶೂಲ್ 2.2 ಬೇಡ ಬೇರೆ ಏನ್ರ ಹೇಳ್ರಿ ಮಸ್ತ್ ಪವರ್ಫುಲ್ ಇರ್ಬೇಕು ಲೈತ್ ನೋಡ್ರಲ್ಲೇ ಕಾಜಾ ಬ್ರೌನ್ ಹಿಮಾಲಯನ್ 450 ಶಿವನ್ ರಿಲೇಟೆಡ್ ಏನೂ ಇದ್ರೂ ವಿಲ್ ಬಿ ವೆರಿ ಹ್ಯಾಪಿ ಎಸ್ ಇದು ರೆಡಿ ಮೈದವಿ ನೋಡ್ರಲ್ಲೇ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ಸ್ ಐತಿದೆ ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ನಂದು BMC ಏರ್ ಫಿಲ್ಟರ್ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಕ್ಲೀನಿಂಗ್ ಮಾಡಿದ್ದೆ ಒಂದು ರೀಲ್ ಬಂದೈತಿ ಇನ್ಸ್ಟಾಗ್ರಾಮ್ದಾಗ ಹೋಗಿ ನೋಡ್ರಿ ಇಲ್ಲಾಂದ್ರೆ ನಾಳೆ ಬರ್ತೈತಿ ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಆಕಾಶನ್ ಬೈಕ್ನು ಇಲ್ಲಿ ಸಸ್ಪೆನ್ಷನ್ದು ಆಯಿಲ್ಗಿಲೆಲ್ಲ ಚೇಂಜ್ ಮಾಡಿ ರೆಡಿ ಮಾಡ್ಯಾರ ಮೋಟೋರೆಕ್ಸ್ದು ಆಯಿಲ್ ಹಾಕಿರಿದ್ರಾಗ ಟೈರ್ ಯಾವಾಗ ಹಾಕ್ಸ್ತಿಪ್ಪ ಯಾಕಂದ್ರೆ ಕೇಳ್ರಿ ಅದು ರೋಡ್ ಸೈಡ್ ಮಾಡಿಸಿದ್ದಿಲ್ಲ ಅದಕ್ಕೆ ಅನಿಸ್ತದೆ ಏನದ ಟೈರ್ ಚೇಂಜ್ ಮಾಡಿಸಿದ್ರೆ ಟೈರ್ ಚೇಂಜ್ ಮಾಡಿಸಿದಾಯ್ತು ಅದಂತೂ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ಸೇ ಮಾಡ್ಬೇಕು ಬಟ್ ರೆಡ್ ನೋಡಿಲ್ಲಿ ಇಲ್ಲಿ ನೋಡಿಲ್ಲ ಹಿಂಗೆ ಅನ್ಇವನ್ ಆಗೈತಿ ಇದು ಈ ಕಡೆ ಪೂರಾ ಸೌದೈತಿ ಈ ಕಡೆ ಜಾಸ್ತಿ ಐತಿ ಸೊ ಅದು ಸರಿ ಇಲ್ಲ ನೀ ಟೈರ್ ಚೇಂಜ್ ಮಾಡಬೇಕಮ್ಮ ಲೈಕ್ ಗೊತ್ತಿರಪ್ಪ ಹಾಂ ಸೊ ಇಷ್ಟು ದೊಡ್ಡದು ಗರಾಜ್ ಐತಿ ನೋಡ್ರಿ ಹಸರ ಗರಾಜ ಆಲ್ಮೋಸ್ಟ್ ರೆಡಿ ಐತಿಲ್ಪ ನಿನ್ನ ಬೈಕ್ ಈಗ ಟೈರ್ ಒಂದು ಚೇಂಜ್ ಮಾಡಬೇಕು ಟೆಕ್ನಿಕಲ್ ಸ್ಟಫ್ ಅಂದ್ರೆ ಹಂಗೆಲ್ಲ ಕ್ಲಿಯರ್ ಐತಿ ಪ್ರಾಬ್ಲಮ್ ಇಲ್ಲ ಬಟ್ ಹಿಂಗೆ ಕಾಸ್ಮೆಟಿಕ್ಲಿ ಸ್ವಲ್ಪ ಅದಾವ ಥಿಂಗ್ಸ್ ಅವೆಲ್ಲ ಸ್ಲೋಲಿ ಮಾಡಿದ್ರೆ ಫಸ್ಟ್ ಈ ಕನ್ಸಿಸ್ಟೆನ್ಸಿ ಅದಕ್ಕೆ ನೋಡ್ರಿ ಫೋನ್ ಹೋಗೈತಿ ಫೋನ್ ಯಾವ್ದು ಸುಮ್ಮನೆ ಯೂಸ್ ಮಾಡತ್ತೀನಿ ನಾನು OnePlus ಓಕೆ ಇದ್ರೊಳಗೆ ಫೋಟೋ ಬರಂಗಿಲ್ಲ ಇದ್ರೊಳಗೆ ನಾ ಸುಮ್ ಮಾಡತ್ತೀನಿ ಕಂಪ್ಲೀಟ್ಲಿ ಬಟ್ ಸ್ಟಿಲ್ ಬಾಜು ಇದ್ದವ್ರೆಲ್ಲ ಮಕ ನೋಡ್ತಾರ ಅದ್ರ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡತ್ತೀನಿ ಆಮೇಲೆ ಇದ್ರಾಗ ಮಾಡ್ರೆ ಚಲೋ ಆಕ್ಚುಲಿ ಏನೋ ಕಾಂಟೆಂಟ್ ಕ್ರಿಯೇಟರ್ ಅನಸ್ತಿಪ್ಪ ನೀ ಅದ್ರಾಗ ಮಾಡಿದ್ರ ಜನ ಹೆದರ್ತಾರಲ್ಲ ಜನ ಯಾಕೆ ಹೆದರ್ತಾರ ಜನದ ಬಗ್ಗೆ ವಿಚಾರ ಮಾಡ್ಬೇಡ ಫೋನ್ನಾಗ ಮಾತಾಡೋದು ಬೇರೆ ಆಗ್ತೈತಿ ಸ್ವಲ್ಪ ಇದ್ರ ಮ್ಯಾಗ ಮಾತಾಡೋದು ಬೇರೆ ಆಗ್ತೈತಿ ಬಡ ಇನ್ಸ್ಟಾಲ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಟೈಮ್ ಆಲ್ರೆಡಿ ಎಷ್ಟಾಗಿ ಟೈಮ್ ಈಗ 7 ಬಂದಿರ್ಬೇಕು 7 ಆಗಿರ್ಬೇಕು ಲೇಟ್ ಆಗೈತಿ ಚಹಾ ಕುಡಿಯಕ್ಕೆ ಹಿಂಗೆ ಮಾಡತ್ತಂದ್ರೆ ಆಕಾಶ ಇಲ್ಲಿ ಕಾಫಿ ಒಲ್ಲಿ ಅಂತ ಅವಾಗಿಂದ ಬಂದದ್ದು ನಾನು ಕುಡಿಯಂಗೇ ಇಲ್ಲ ನೋಡೋಣ ಇಲ್ಲ ಕಾಫಿ ಕುಡೋದು ಓನ್ಲಿ ಸ್ಟಾರ್ಬಕ್ಸ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಕಾಫಿ ಚಹಾ ಕುಡಿಬೇಕು ಈ ಮನುಷ್ಯ ಕುಡಿತೀನಿ ಚಹಾ ಯಾವಾಗ ನಾವು ಎಗ್ರೆಸ್ ತಿಂದಾದ್ಮೇಲೆ ಚಹಾ ಕುಡಿಬೇಕಲ್ಲ ಇಲ್ಲ ಕುಡಿ ನೋಡಿ ಸಿಪ್ ತಗೋ ಪಟ್ನ ಒಂದು ಸ್ವಲ್ಪ ತಗೋರ ಸ್ವಲ್ಪ ಒಂದು ಸ್ವಲ್ಪ ಸಿಪ್ ತಗೋ ಕಾಫಿ ಅವ್ರು ಹೇಳಿದ್ದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಕುಡಿಯೋ ಸ್ವಲ್ಪ ಪಟ್ನ ಒಂದು ಸ್ವಲ್ಪ ಸ್ವಲ್ಪ ಸಿಪ್ ತಗೊಂಡು ಕಾಫಿ ಕುಡಿಯಕ್ಕೆ ಇನ್ಸ್ಟ್ ವಿಚಾರ ಮಾಡ್ತಾನಂದ್ರೆ ಮಸ್ತ್ ಐತಿಲ್ಲ ಭಾಳ ಚಲೋ ಅದಾನ ಕಾಫಿ ಕುಡಿಯ ಯಾರು ಕಾಫಿ ಕುಡಿಯಂಗಿಲ್ಲ ಓದೈತ್ಲ ಅವರೇ ಕಾಫಿ ಕುಡಿಯಂಗಿಲ್ಲ ಓಕೆ ನಮಸ್ತೆ ಅದೆಲ್ಲ ಗಾಡಿ ಎಲ್ಲ ವಾಶ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು ಸ್ವಲ್ಪ ತನ ಚಿಲ್ ಮಾಡಿ ಅದ್ರದ್ದು ಪಾರ್ಟಿನ ಎಡಿಟಿಂಗ್ ಮುಗಿಸಿ ಈಗ ನಾನು ಸುಮಾರಕ ಪಿಕ್ಚರಿಗೆ ಹೊಂಟೇವೆ ಇದ್ದೇವೆ ಯಾವ ಪಿಕ್ಚರ್ ಹೊಂಟೇವೆ ಅಂತ ಹೇಳಿ ಗೆಸ್ ಮಾಡ್ರಿ ಆ್ಯಂಡ್ ಅದಕ್ಕಿಂತ ಮೇನೆ ಮಿರ್ಚಿ ಬಜ್ಜಿ ತಿನ್ನಕ್ಕೆ ಬಂದೇವಿ ನೋಡ್ರಿ ಎಷ್ಟು ಜಲ್ದಿ ಆಗ್ಬಿಟ್ಟಾವ ಬ್ಲಾಗ್ ಮಾಡತ್ತೀನಿ ಆಫೀಸಿಯಲಿ ಇವತ್ತು ಹಾಲಿಡೇ ಶುರು ಆಗೈತಿ ಮುಖದ ಮೇಲೆ ಖುಷಿ ಹೆಂಗೆ ಕಾಣತೈತಿ ನೋಡ್ರಲ್ಲಿ ಒಂದು ವಾರ ಹತ್ತು ದಿನ ಈಗ ಟ್ರಿಪ್ ಪ್ಲಾನ್ ಮಾಡಿಲ್ಲ ಏನಿಲ್ಲ ಅದಕ್ಕೆ ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸೇಷನ್ ಇದೆ ಈಗ ನಾವಿಲ್ಲೇ ಮಿರ್ಚಿ ಗಿರ್ಚಿ ತಿನ್ನಕ್ಕೆ ಬಂದೇವಿ ನೋಡ್ಬೋದು 2 ಗಿರ್ಮಿಟ್ ಹೇಳೇವಿ ಬಿಸಿ ಮಿರ್ಚಿ ಹೇಳೇವಿ ಬೆಂಗಳೂರು ವೆದರ್ ಫುಲ್ ತಂಪಂದ್ರೆ ತಂಪೈತಿ ಜಾಕೆಟ್ ಹಾಕೊಂಡೈತಿ ಬಾಂಬ್ ಅಮಿತ್ ಅಣ್ಣನ ಆ್ಯಕ್ಚುಲಿ ಫೋರ್ಸ್ ಮಾಡೈತಿ ಪಿಕ್ಚರಿಗೆ ಹೋಗ್ಬೇಕಂತೇಳಿ ತೋರಿಸ್ತಾನೆ ನೀವು ಉಪೇಂದ್ರ ಅಂತ ಫ್ಯಾನ್ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ
ಉಪೇಂದ್ರ ಬೇರೆ ಪಿಕ್ಚರ್ ಲೈಕ್ ಹಂಗಿಲ್ಲ, ಉಪೇಂದ್ರ ಡೈರೆಕ್ಟ್ ಮಾಡಿದ ಪಿಕ್ಚರ್. ಅವು ಚಲೋ ಇರ್ತಾವೆ. ಸೊ ಈಗ ನಾವು UI ಪಿಕ್ಚರಿಗೆ ಹೊಂಟೇವಿ. ಹೆಂಗಿರ್ತದ ಗೊತ್ತಿಲ್ಲ, ತಲೆ ಶಾಂತಿ ಇರೋಣ ಅಂತ ಅನ್ಕೊಂಡ್ರೆ ಇವ್ರು ನೋಡಿ ಫಸ್ಟ್ ಡೇನ ಟೆನ್ಷನ್ ತಲೆ ಟೆನ್ಷನ್ ಕೊಡಂಗಿಲ್ಲ, ಸ್ವಲ್ಪ ಮೈಂಡ್ ಇದಿರ್ತೈತಿ ಏನಂತಾರೆ ಬ್ರೈನ್ ಸ್ಟೋರ್ ಮಾಡೋದು. ಬ್ರೈನ್ ಸ್ಟೋರ್ ಮಾಡ್ಬೇಕಾಕೈತಿ. ಎಕ್ಸೈಟೆಡ್ ಅದ. ಗಿರ್ಮೆಟ್ ತಿನ್ನಕ್ ಬಂದಾರ ಅಂತ ತೋರ್ಸಾತೇನೆ ನಿಮ್ಮನ್ನ ಹುಡುಗರು. ಎಲ್ಲೋದ್ರೂ ನಮ್ ಬುದ್ಧಿ ಬಿಡಂಗಿಲ್ಲ ನಾವು. ಎಲ್ಲೇ ಹೋಗಲಿ ನಾವು. ಎಷ್ಟು ಸೇವ್ ಅದಾವ ನೋಡ್ರಿ. ಇಲ್ಲೇಡು ಅಲ್ಲೇಡು. ಹೌದು. ಅದು ಯಾವುದು? ಇದು ಯಾವ್ದು ಮತ್ತೆ? ಖಾರ ಆಗಿರ್ಬಿಟ್ಟು ಬಜ್ಜಿ ತಗೋರು. ಆಯ್ತು, ಎರಡು ಹೇಳಿತು, ಒಂದು ಅದು ಹೇಳಿ. ಇನ್ನೊಂದು ಧಾರವಾಡ ಗಿರ್ಮಿಟ್. ಮತ್ತೆ ಧಾರವಾಡ ಬಿಸಿಲಲ್ಲಿ ಮಿರ್ಚಿ. ಹೆಂಗೈತಿ? ಇದು ದಾವಣಗೆರೆ ಗಿರ್ಮಿಟ್ ಅಂತಿಲ್ಲ, ಖಾರ ಇರ್ತೈತಿ. ಧಾರವಾಡ ಗಿರ್ಮಿಟ್ ಏನು ಕಡಿಮೆ ಖಾರ ಇರ್ತದೆ. ಕಮ್ಮಿ ಖಾರ ಇರ್ತದೆ. ಸ್ವಲ್ಪ ಕಡಿಮೆ ಇರ್ತೈತಿ, ಮಸಾಲೆ ಜಾಸ್ತಿ ಇರ್ತೈತಿ. ಅದು ನೆಕ್ಸ್ಟ್ ಬರ್ತದೆ. ಸೋಬಾ ಇಡಿ. ಎಸ್, ಓಕೆ. ನೋಡ್ರಲ್ಲ, ದಿಸ್ ಈಸ್ ದಾವಣಗೆರೆ ಗಿರ್ಮಿಟ್ ಅಂತೆ. ನೋಡ್ರಿ, ಇದು ಧಾರವಾಡ ಗಿರ್ಮಿಟ್ ಅಂತೆ ನಮ್ಮ ಕಡೆ ಇದೆ. ಮಿರ್ಚಿ ಬಾಂಬ್ ಅದಾವೆ. ಏನ್ರಿ ಮಿರ್ಚಿ ಬಾಂಬ್ ಅದಾವೆ. ಮಿರ್ಚಿ ಸೂಸ್ಲಾ ಗಿರ್ಮಿಟ್ ತಿಂದು ಒಂದು ಕಡೆ ಹೋಗಿ ಶಾಪಿಂಗ್ ಮಾಡಿ ಮತ್ತು ದೋಸೆ ಪಲಾವ್ ತಿಂದು ಈಗ ಇಲ್ಲೇ ಥಿಯೇಟ್ರ್ ಕಡೆ ಬಂದೀವಿ. ಸ್ಕ್ರೀನ್ 1ಕ್ಕೆ ಐತಿ. UI ಹೊಂಟೇವೆ ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ಅಮಿತ್ ಅಣ್ಣ ನಿನ್ನೆ ಬುಕ್ ಮಾಡ್ತೀನಿ ಅಂದ, ನಾನು ಸುಮ್ಮನೆ ಬೇಡ ಅಂತಂದಿದ್ವಿ. ಹೇಳಿದ್ರೆ ಕೇಳಂಗಿಲ್ಲ, ಈಗ ಕುಂತ ಯೂಟ್ಯೂಬ್ನ ರಿವ್ಯೂ ನೋಡಿ ರಿವ್ಯೂ ನೋಡಿಲ್ಲ ನಾವ. ಮಂದೆಲ್ಲ ಹುಚ್ಚರಾಗ್ಯಾರು, ನೋಡಿ ನೋಡಕ್ ಬಂದಾರ. ಈಗ ಕರೆ ಕುಂತ ನೋಡಲ್ಲ ಮಾರಾಣಿ. ಸೊ ಈಗ ಬಂದೇವಿ. 10:30 ಶೋ ಐತಿ. ಇನ್ನೊಂದು 10 ನಿಮಿಷ 20 ನಿಮಿಷ ಇರ್ಬೇಕು. ತನಕ ಕುಂತ ಹೋಗೋಣಂತ. ಸ್ಕ್ರೀನ್ 1ಗೆ ಐತೆ ನಮ್ದು. ಪಿಕ್ಚರ್ ಹೆಂಗೈತೆ ಅಂತೇಳಿ ಹೇಳ್ತೇವಂತ. UI ಲಾಸ್ಟ್ ಯಾವ್ದೋ ನಾನು ನೋಡೇನಿ ಬಿಡು, ಭಾಳ ನೋಡೇನಿ. ಬಟ್ ಒಂದು ಸ್ಟಾರ್ಟಿಂಗ್ ಶುಭಮ್ ಅಂತ ಬಂದಿತ್ತಲ್ಲ, ಯಾವ ಪಿಕ್ಚರ್ ಅದು? ಶುಭಮ್ ಅವನ್ನ ಡೈರೆಕ್ಟ್ ಮಾಡಿದ್ದ. ಸ್ಟಾರ್ಟಿಂಗ್ ಶುಭಮ್ ಅಂತ ಬಿಟ್ಟು ಲಾಸ್ಟಿಗೆ ಅವನ ಹೆಸರು ತೋರಿಸಿದ್ದ. ಸೂಪರ್ ಇರ್ಬೇಕು. ಅದೇ ಇರ್ಬೇಕು ಅನಿಸ್ತೈತಿ. ನಂಗೆ ಸುಮ್ಮನಿಲ್ಲ. ಅದು ಲೈಕ್ ಬಾಂಬ್ ಇತ್ತು, ಚಲೋ ಇತ್ತು. ಇದು ಹೆಂಗೈತಿ ಹೆಂಗಿಲ್ಲ ನೋಡೋಣಂತ. ಭಾಳ ರಿವ್ಯೂಸ್ ನೋಡಾವಿ ಹುಚ್ಚಿತ್ರ ನಮಗೆ ತಲೆಯಾಗ ಹುಳ ಬಿಟ್ಟಾರ ಈಗ ಆಲ್ರೆಡಿ. ಏನು ಎಕ್ಸ್ಪೆಕ್ಟೇಷನ್ಸ್ ಐತೆ ನಿನಗೆ? ಎಕ್ಸ್ಪೆಕ್ಟೇಷನ್ ಅಂದ್ರೆ ವಾಟ್ ಏನೋ ಯುನಿಕ್ ಡಿಫರೆಂಟ್ ವಿಚಿತ್ರ ಮೂವಿ ಇರ್ತೈತೆ ಅನಿಸ್ತೈತಿ. ಕರೆ ಐತಿ. ಅದಕ್ಕೆ ಹೊಂಟಿ ನಾನು ತಿಳಿಲಿ ಬಿಡ್ಲಿ ಕನ್ಫ್ಯೂಸ್ ಆಗ್ಬೇಕು ಮನುಷ್ಯ. ವಿಚಿತ್ರ ಸೈಕ್ ಆಗಿ ತಿನ್ನುವ ಆಹಾರದಲ್ಲಿ ಬಂದ್ವಿ. ಫುಲ್ ಹೌಸ್ಫುಲ್ ಆಗೈತಿ. ಹೆಂಗೆ ಹೌಸ್ಫುಲ್ ಆಗೈತಿ. ಫುಲ್ ಹೌಸ್ಫುಲ್. ಒಂದು ಸೀಟ್ ಖಾಲಿ ಇಲ್ಲ. ರಾತ್ರಿ 10:30 ಶೋ ಫುಲ್ ಹೌಸ್ಫುಲ್ ಐತಿ. ಫುಲ್ ಆಗೈತಿ. ಇವೆಲ್ಲ ಖಾಲಿ ಇದ್ವು ನಾವು ಬುಕ್ ಮಾಡೋವಾಗ ಆಕ್ಚುಲಿ. ನಮ್ಕಿನ ಇವೆಲ್ಲ ಖಾಲಿ ಇದ್ವು ಗೊತ್ತಾ? ಅಂದ್ರೆ ನೋಡಿ ಎಲ್ಲ ಐತಲ್ಲ, ಬುಕ್ ಮಾಡಿಂದ ಬಂದಿದ್ವಿ ಇವೆಲ್ಲ. ಮನೆಯ ಊಟದಲ್ಲಿ ಏನೋ ಒಂದು ಮಾಯ ಅದರಲ್ಲಿ ಪ್ರಯೋಜನ. ಪ್ರವರ್ತತೆ ಉತ್ತಿಷ್ಠ